ರೇವಣ್ಣ ಅವರು ಸಲ್ಲಿಸಿರುವಂಥ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಆರೋಪಿ ರೇವಣ್ಣ ಅವರಿಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡೋ ವೇಳೆ ಕಸ್ಟಡಿಯಲ್ಲಿದ್ದಾಗ ರೇವಣ್ಣ ಅವರು ವರ್ತಿಸಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದೇ ಆರೋಪಿ HD ರೇವಣ್ಣ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ರಾಹುಕಾಲ ಅಂತ ಒಳ್ಳೆ ದಿನ ಅಂತ 2 ದಿನ ಕಾಲ ಕಳೆದರು. ರಾಹುಕಾಲ ಇದೆ, ಒಳ್ಳೆ ದಿನ ಇದೆ, ಒಳ್ಳೆ ದಿನ ಬರಲಿ, ಈ ರೀತಿ 2 ದಿನ ಕಾಲ ಟೈಮ್ಸ್ ವೇಸ್ಟ್ ಮಾಡಿದರು. ಆ ನಂತರ ಹೊಟ್ಟೆ ನೋವು ನನಗೆ ಅಂತ ಹೇಳಿದರು. ಅಂದರೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಟೈಮ್ ವೇಸ್ಟ್ ಮಾಡಿದರು. ಅಂದರೆ ಬೇಸಿಕಲಿ ಅಶೋಕ್ ನಾಯ್ಕ್ ಅವರ ಪಾಯಿಂಟ್ ಇರೋದು ಆರೋಪಿಯನ್ನು ಸರಿಯಾಗಿ ವಿಚಾರಣೆಗೆ ಒಳಪಡಿಸೋದಕ್ಕಾಗಿಲ್ಲ SITಗೆ. ಆ ನಂತರ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದ ಅವರು SIT ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ವಿಚಾರಣೆಗೆ ಒಳಪಡಿಸೋದಕ್ಕಾಗಿಲ್ಲ ಅನ್ನೋದು ಬೇಸಿಕ್ ಪಾಯಿಂಟು ಅಶೋಕ್ ನಾಯ್ಕ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. 2019 ಚುನಾವಣಾ ಅಕ್ರಮ ಕೇಸು ಅಂದರೆ ಯಾವುದು ಅಂತಂದರೆ ಲೋಕಸಭಾ ಎಲೆಕ್ಷನ್, ಪ್ರಜ್ವಲ್ ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ 2019ರಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕರಪ್ಟ್ ಪ್ರಾಕ್ಟೀಸ್ ಇರುವಂಥ ವ್ಯಕ್ತಿ ಈ ಆರೋಪಿ ಅಥವಾ HD ರೇವಣ್ಣ. ಎಲೆಕ್ಷನ್ ಕರಪ್ಷನ್ನಲ್ಲಿ ಭಾಗಿಯಾದಂಥ ವ್ಯಕ್ತಿ HD ರೇವಣ್ಣ ಅನ್ನೋದು ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸ್ತಾ ಇರುವಂಥ ವಿಚಾರ. 2019ರಲ್ಲಿ ಪ್ರಜ್ವಲ್ ರೇವಣ್ಣ ಅನರ್ಹತೆ ಏನಾಯಿತು ಅದನ್ನು ಉಲ್ಲೇಖಿಸಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರದ್ದು ಬೇಸಿಕಲಿ ಕರಪ್ಟ್ ಪ್ರಾಕ್ಟೀಸ್ ಇರುವಂಥ ವ್ಯಕ್ತಿ, ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ ಕೇಸನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದು. ಸೊ ಅಂದರೆ ಟೋಟಲಿ SIT ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರೋದು HD ರೇವಣ್ಣ ಹೆಬಿಚುವಲ್ ಆಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಕ್ರಿಮಿನಲ್ ಇಂಟೆನ್ಷನ್ ಇರುವಂಥ ವ್ಯಕ್ತಿ HD ರೇವಣ್ಣ. ಸೊ ಇಂಥವರಿಗೆ ಬೇಲ್ ಕೊಟ್ಟರೆ ಈ ಕೇಸ್ನ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅನ್ನೋದನ್ನು SIT ಪರ ವಕೀಲರು ಅಶೋಕ್ ನಾಯ್ಕ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಿದೆ. ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸಿರುವಂಥ ಆರೋಪಿಯ ಹಿನ್ನೆಲೆ, ಬ್ಯಾಕ್ಗ್ರೌಂಡು ಮತ್ತು ಅವರ ಮೇಲೆ ಇರುವಂಥ ಕೇಸುಗಳು ಮತ್ತು ಅವರ ವರ್ತನೆ ಮತ್ತು ಅವರ ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬ, ಸೊ ಇದೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಿದೆ. ಮೊನ್ನೆ ಜೈನಾ ಕೊಠಾರಿ ಅವರು ಪ್ರಸ್ತಾಪ ಮಾಡುವಾಗಲೂ ಕೂಡ ಇದನ್ನೇ ಹೇಳಿದರು. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಕುಟುಂಬದಿಂದ ಬಂದಿದ್ದಾರೆ, ರಾಜಕೀಯವಾಗಿ ಬಹಳ ಪ್ರಭಾವ ಇರುವಂಥ ಕುಟುಂಬ, ಅವರ ಮಗ ಇಂಥದ್ದೇ ಕೇಸ್ನಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಸೊ ಇಂಥ ಕುಟುಂಬದ ಸದಸ್ಯನಾಗಿರೋ ಕಾರಣ ಬೇಲು ಕೊಟ್ಟರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ತಾರೆ ಅಥವಾ ಪ್ರಭಾವ ಬೀರ್ತಾರೆ ಅನ್ನೋದು ಜೈನಾ ಕೊಠಾರಿ ಅವರ ವಾದ ಆಗಿತ್ತು. ಇವತ್ತು SPP ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಇದರ ಮುಂದುವರಿದ ಭಾಗವನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಬೇರೆ ಬೇರೆ ಕೇಸ್ನಲ್ಲಿ ಇವರು ಇನ್ವಾಲ್ವ್ಮೆಂಟ್ ಇದೆ, ಚುನಾವಣಾ ಅಕ್ರಮ ಕೇಸ್ನಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ. ಸೊ ಇಂಥವರಿಗೆ ಒಂದು ವೇಳೆ ನೀವು ಬೇಲ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಅನರ್ಹತೆಯ ಆದೇಶದ ಪ್ರತಿಯನ್ನು ಅಶೋಕ್ ನಾಯ್ಕ್ ಅವರು ಓದ್ತಾ ಇದ್ದಾರೆ. ಅಂದರೆ ನಿಮಗೆ ನೆನಪಿರಬಹುದು ಅಂತ ನಾನು ಭಾವಿಸ್ತೀನಿ, ಪ್ರಜ್ವಲ್ ರೇವಣ್ಣ ಒಂದು ಹಂತದಲ್ಲಿ ಅನರ್ಹರಾಗಿದ್ದರು ಚುನಾವಣಾ ಅಕ್ರಮ ಕೇಸಿಗೆ ಸಂಬಂಧಿಸಿದಂತೆ. ಸೊ ಅಲ್ಲಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟು ಕೂಡ ಇತ್ತು ಅನ್ನೋದು ಅಶೋಕ್ ನಾಯ್ಕ್ ಅವರು ಆ ತೀರ್ಪಿನ ಪ್ರತಿಯನ್ನು ಉಲ್ಲೇಖಿಸ್ತಾ ಇದ್ದಾರೆ. ಹೈಕೋರ್ಟ್ನ ತೀರ್ಪಿನ ಪ್ರತಿ ಏನಿದೆ ಅದರ ಒಂದಿಷ್ಟು ಪಾಯಿಂಟ್ಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ಸೂರಜ್ ರೇವಣ್ಣ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನರ್ಹತೆಯ ಕೇಸಿಗೆ ಸಂಬಂಧಿಸಿದಂತೆ. ಸೊ ರೇವಣ್ಣ, ಸೂರಜ್ ರೇವಣ್ಣ ಇವರಿಗೆಲ್ಲ ನೋಟಿಸ್ ಕೊಡಲಾಗಿತ್ತು ಆ ಕೇಸ್ನಲ್ಲಿ. ಆ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅನರ್ಹತೆಗೊಳಿಸಲಾಯಿತು, ಡಿಸ್ಕ್ವಾಲಿಫೈ ಮಾಡಲಾಗಿತ್ತು. ಸೊ ಇದನ್ನ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದರೆ ಬೇಸಿಕಲಿ ಈ ಆರ್ಗ್ಯುಮೆಂಟ್ ಹೆಂಗ್ ಸಾಗ್ತಿದೆ ಅಂತಂದ್ರೆ, ರೇವಣ್ಣ ಅವರ ರಾಜಕೀಯ ಹಿನ್ನೆಲೆ ಮತ್ತು ಅವರ ಬ್ಯಾಕ್ಗ್ರೌಂಡ್ ಏನಿದೆ ಅದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದು ಇವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇರೋದು. ಬೇರೆ ಬೇರೆ ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟು. ಸೊ ಆ ಕಾರಣಕ್ಕಾಗಿ ಇಲ್ಲೂ ಕೂಡ ಬೇಲ್ ಸಿಕ್ಕರೆ ಈ ಕೇಸುಗಳು ಏನಿದಾವೆ ಈಗ ಸಾಲು ಸಾಲು ದಾಖಲಾಗ್ತಾ ಇರುವಂಥ ಅತ್ಯಾಚಾರ ಕೇಸುಗಳು, ಇದರ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಪರಿಣಾಮ ಬೀರಬಹುದು, ಇದರ ಇಡೀ ಕೇಸ್ನ ವಿಚಾರಣೆಯ ಮೇಲೆ ಪರಿಣಾಮ ಬೀರಬಹುದು ಈ ಬೇಲು ಅನ್ನೋದು SPP ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರಗಳು. ಹಾಸನ ಜಿಲ್ಲೆಯಲ್ಲಿ
ಏನೆಲ್ಲ ಅವರ ಪ್ರಭಾವ ಇದೆ ರಾಜಕೀಯವಾಗಿ, ಇದನ್ನು ಕೂಡ ಅವರು ಅನರ್ಹತೆಯ ಕೇಸನ್ನು ಪ್ರಸ್ತಾಪಿಸಿ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇರೋದು. ಆ ತೀರ್ಪಿನ ಪ್ರತಿಯನ್ನು ಉಲ್ಲೇಖಿಸಿ ವಾದ ಮಂಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಅವರಿಗೆ ಡಿಸ್ಕ್ವಾಲಿಫೈ ಆದರೂ ಮತ್ತು ಶಿಕ್ಷೆ ಏನು ಪ್ರಕಟ ಆಗಿತ್ತು, ಒಂದು ಹಂತದಲ್ಲಿ ಕನ್ವಿಕ್ಷನ್ ಆಗಿತ್ತು. ಆ ನಂತರ ಅವರು ಹೈಯರ್ ಕೋರ್ಟಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಹೈಯರ್ ಕೋರ್ಟಲ್ಲಿ ಅವರಿಗೆ ರಿಲೀಫ್ ಸಿಕ್ತು, ಪ್ರಜ್ವಲ್ ರೇವಣ್ಣ ಅವರಿಗೆ. ಸೊ ಇದನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟಲ್ಲಿ ರಿಲೀಫ್ ಸಿಕ್ಕಿದ್ದು, ಕನ್ವಿಕ್ಷನ್ ಆಗಿತ್ತದು ಆ ಕೇಸು. ಸೊ ಅದನ್ನು ಉಲ್ಲೇಖಿಸಿ ಅವರು ಈ ವ್ಯಕ್ತಿಗೆ ಅಥವಾ ಈ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ HD ರೇವಣ್ಣ ಅವರಿಗೆ ಜಾಮೀನು ಕೊಡಬಾರ್ದು. ಇಲ್ಲಿ ಸಂತ್ರಸ್ತೆಗೂ ಥ್ರೆಟ್ ಇದೆ, ಆಕೆಗೆ ರಕ್ಷಣೆ ಬೇಕಿದೆ, ಹೀಗಾಗಿ ಜಾಮೀನು ಕೊಡಬಾರ್ದು. ಸಂತ್ರಸ್ತೆ ಅಂತಂದರೆ ಈ ಕೇಸ್ನ KR ನಗರ FIR ಕೇಸ್ನ ಕಿಡ್ನ್ಯಾಪ್ ಕೇಸ್ನ ದೂರುದಾರರು ಯಾರಿದ್ದಾರೆ ಅವರ ತಾಯಿ, ಅಂದರೆ ಕಿಡ್ನ್ಯಾಪ್ ಆದಂಥ ಮಹಿಳೆ. ಮೊನ್ನೆ ಒಂದು ವಿಡಿಯೋ ಎಲ್ಲ ರಿಲೀಸ್ ಆಗಿತ್ತು ನಿನ್ನೆ, ಅಂದರೆ ವಿಡಿಯೋ ಹಳೆಯದು, ನಿನ್ನೆ ಅದು ರಿಲೀಸ್ ಆಯಿತು. ಸೊ ಅದು ಕೂಡ ಪ್ರಸ್ತಾಪ ಆಯಿತು ಇವತ್ತು. ಆ ವಿಡಿಯೋ ರಿಲೀಸ್ ಆದಂಥ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ. ಸಂತ್ರಸ್ತೆಗೆ ಜೀವ ಬೆದರಿಕೆ ಇದೆ, ಜೀವ ಭಯ ಇದೆ, ಥ್ರೆಟ್ ಇದೆ. ಸೊ ಆ ಕಾರಣಕ್ಕಾಗಿ ಅವರಿಗೂ ಕೂಡ ರಕ್ಷಣೆ ಕೊಡಬೇಕಾಗಿದೆ. ಜಾಮೀನು ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಗೆ ಕೊಡಬಾರ್ದು. 364A 365 120B ಇಷ್ಟು ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಎಲ್ಲಾದರೂ ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ, ಕೇಸಿನ ಓವರ್ ಆಲ್ ಕೇಸಿನ ಮೇಲೆ ಪ್ರಭಾವ, ಅಂದರೆ ಅಶ್ಲೀಲ ವಿಡಿಯೋ ಕೇಸು SIT ಏನು ತನಿಖೆ ಮಾಡ್ತಾ ಇದೆ ಸಮಗ್ರವಾಗಿ, ಅದರ ಮೇಲೆಯೂ ಕೂಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಆರೋಪಿ ಪ್ರಜ್ವಲ್ ರೇವಣ್ಣ HD ರೇವಣ್ಣ ಅವರಿಗೆ ಬೇಲ್ ಕೊಡಬೇಡಿ ಅನ್ನೋದನ್ನು SIT ಪರ ವಕೀಲರು ಇಬ್ಬರೂ ಕೂಡ ಸಿಮಿಲರ್ ವಾದ. ಬಟ್ ಅಶೋಕ್ ನಾಯ್ಕ್ ಅವರು ಒಂದು ಸ್ವಲ್ಪ ಡೀಪಾಗಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಜೈನಾ ಕೊಠಾರಿ ಅವರು ಯಾಕೆ ಈ ಎರಡು ಕೇಸುಗಳು ಅಥವಾ ಆ ಅಶ್ಲೀಲ ವಿಡಿಯೋ ಕೇಸಿಗೂ ಈ ಕೇಸಿಗೂ ಏನು ಲಿಂಕು ಅನ್ನೋದನ್ನು ನ್ಯಾಯಪೀಠದ ಗಮನಕ್ಕೆ ತಂದರು. ಈ ಕಡೆ ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಆರೋಪಿಯ ಹಿನ್ನೆಲೆ ಹೆಬಿಚುವಲ್ ಆಗಿ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರು, ಆ ಕಾರಣಕ್ಕಾಗಿ ಅವರಿಗೆ ಕೊಡಬಾರ್ದು ಬೇಲು ಅನ್ನೋದನ್ನು ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ಕನ್ಕ್ಲೂಷನ್ ಪಾರ್ಟಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ SPP ಅಶೋಕ್ ನಾಯ್ಕ್. ಸ್ವಲ್ಪ ಹೊತ್ತಲ್ಲೇ ಆದೇಶವೂ ಕೂಡ ಪ್ರಕಟವಾಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಕೇಸ್ನಲ್ಲಿ 120B ಹಾಕಿರೋ ಬಗ್ಗೆಯೂ ಕೂಡ ವಾದ ಆರಂಭ ಆಗಿದೆ. ಪ್ರಕರಣದಲ್ಲಿ ಒಳಸಂಚು ಮಾಡಿರೋ ಬಗ್ಗೆ ವಾದ ಮಂಡಿಸ್ತಾ ಇದ್ದಾರೆ ಅಶೋಕ್ ನಾಯ್ಕ್ ಅವರು. ಸೊ 120B ಅದೇ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು. ಸೊ ಈ ವಿಚಾರ ಯಾಕೆ ಈ ಕೇಸ್ನಲ್ಲಿ ಬಹಳ ಮುಖ್ಯ ಅನ್ನೋದನ್ನು SPP ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತಿದ್ದಾರೆ. ಅಂದರೆ ಈ ಮಹಿಳೆಯನ್ನು ಆರಂಭದಲ್ಲೂ ಒಮ್ಮೆ ಕರೆಸ್ಕೊಂಡ್ರು, ಭವಾನಿ ರೇವಣ್ಣ ಅವರ ಹೆಸರು ಪ್ರಸ್ತಾಪ ಆಯಿತು ವಿಚಾರಣೆಯ ಸಂದರ್ಭದಲ್ಲಿ, ಅದು ವಾದ ಮಂಡಿಸೋ ಸಂದರ್ಭದಲ್ಲಿ ಕರೆಸ್ಕೊಂಡ್ರು. ಆನಂತರ ಎಲೆಕ್ಷನ್ ಇದೆ ಅಂತ ಆ ಮಹಿಳೆಯನ್ನು ಬಿಟ್ಟು ಕಳಿಸಿದರು, ಮತ್ತೆ ವಾಪಸ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಇದೆಲ್ಲವೂ ಕೂಡ ಕ್ರಿಮಿನಲ್ ಕಾನ್ಸ್ಪಿರಸಿಯ ಭಾಗ, ಅಪರಾಧಿಕ ಒಳಸಂಚು ಇದರಲ್ಲಿ ಎದ್ದು ಕಾಣುತ್ತೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಪ್ರೈಮಾಪೆಸಿ ಕಾಣಿಸ್ತಾ ಇದೆ ಇದರಲ್ಲಿ ಅಪರಾಧಿಕ ಒಳಸಂಚು ಅನ್ನೋದನ್ನು ವಾದ ಮಂಡಿಸೋ ಸಂದರ್ಭದಲ್ಲಿ SPP ಅಶೋಕ್ ನಾಯ್ಕ್ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಎಸ್, ಆ ವಿಡಿಯೋ ನಾನು ಆಗಲೇ ಹೇಳಿದೆ, ಒಂದು ವಿಡಿಯೋ ರಿಲೀಸ್ ಆಯ್ತಲ್ವ ನಿನ್ನೆ, ಅದನ್ನು ಕೂಡ ಈಗ ಅಶೋಕ್ ನಾಯ್ಕ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಆ ವಿಡಿಯೋ ಏನಿದೆ, ಆ ಮಹಿಳೆ ಸ್ವ ಇಚ್ಛೆಯಿಂದ ನಾನು ಹೋಗಿದ್ದೀನಿ ಸಂಬಂಧಿಕರ ಮನೆಗೆ, ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡಗಳಿರಲಿಲ್ಲ, ಬೆದರಿಕೆ ಇರಲಿಲ್ಲ, ಮತ್ತು ನನ್ನ ಮಗ ಗೊತ್ತಿಲ್ಲದೆ ದೂರು ಕೊಟ್ಟಿದ್ದಾನೆ, ಈ ರೀತಿ ಒಂದು ವಿಡಿಯೋ ಬಂತು. ಆ ವಿಡಿಯೋವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ಈಗ SPP ಅಶೋಕ್ ನಾಯ್ಕ್ ಅವರು. ಆ ವಿಡಿಯೋದ ಬಗ್ಗೆ, ಈ ವಿಡಿಯೋ ಏನಿದೆ ಇದು ರೆಕಾರ್ಡ್ ಮಾಡಿಸಿರೋದು, ಮಹಿಳೆ ಸ್ವ ಇಚ್ಛೆಯಿಂದ ರೆಕಾರ್ಡ್ ಮಾಡಿರೋದಲ್ಲ ಸರ್, ರೆಕಾರ್ಡ್ ಮಾಡಿಸಿರೋದು ಮಹಿಳೆಯಿಂದ. ಆ ಕಾರಣಕ್ಕಾಗಿ 120B ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಎಲ್ಲ ಒಟ್ಟು ಸೇರಿ ಅಪರಾಧಿಕ ಒಳಸಂಚು ರೂಪಿಸಿರುವಂಥ ಭಾಗ ಇದೆಲ್ಲವೂ. ಆ ವಿಡಿಯೋ ಇರಬಹುದು, ಮಹಿಳೆಯನ್ನು ಒಮ್ಮೆ ಬಿಟ್ಟು ಕಳಿಸಿ ಓಟ ಹಾಕಿಸಿರೋದು, ಆನಂತರ ಮತ್ತೆ ಕರೆಸ್ಕೊಂಡಿರೋದು, ಇದೆಲ್ಲವೂ ಕೂಡ ಅಪರಾಧದ ಭಾಗ ಅಥವಾ ಮೋಡಸ್ ಆಪರೆಂಡಿ ಏನಿದೆ ಈ ಇಡೀ ಕೇಸ್ನದ್ದು ಅದರ ಭಾಗ ಇದು ಅನ್ನೋದನ್ನು SPP ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸ್ತಾ ಇರೋದು.
ಸೊ ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ, ಕರಪ್ಟ್ ಪ್ರಾಕ್ಟೀಸ್ ಇರುವಂಥ ವ್ಯಕ್ತಿಗೆ ಬೇಲ್ ಕೊಡಬೇಡಿ ಅಂತ ನ್ಯಾಯಾಧೀಶರ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ ಎಸ್ ಪಿ ಅಶೋಕ್ ನಾಯ್ಕ್.